ಈ ಕೃಷ್ಣಪ್ಪನವರು ಯಾಕೆ ದಲಿತ ಸಂಘರ್ಷ ಸಮಿತಿಯನ್ನ ಅಥವಾ ಒಂದು ದಲಿತ ಚಳವಳಿಯನ್ನ ಅಷ್ಟು ಗಟ್ಟಿಯಾಗಿ ಕಟ್ಟಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಅವರ ಒಳಗಡೆ ಒಬ್ಬ ಕೇವಲ ರಾಜಕೀಯ ಚಳುವಳಿಗಾರ ಇರ್ಲಿಲ್ಲ, ಅವರ ಒಳಗಡೆ ಒಬ್ಬ ಸಾಂಸ್ಕೃತಿಕ ಚಳುವಳಿಗಾರ ಇದ್ದ, ಅವರ ಒಳಗಡೆ ಒಬ್ಬ ಸಾಂಸ್ಕೃತಿಕ ನಾಯಕ ಇದ್ದ. ಅವರು ಒಬ್ಬ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ ಅವರು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಯುವ ಜನಗಳನ್ನ ಸಂಘಟನೆ ಮಾಡ್ಲಿಕ್ಕೆ ಅನೇಕ ಸಂಘಟನೆಗಳನ್ನ DSS ಕಟ್ಟಕ್ಕಿಂತ ಮುಂಚೆ ಕಟ್ಕೊಂಡು ಬಂದಂತವರು. ಅವರು ತರುಣ ಕಲಾವಿದರು ಅಂತಂತೇಳಿ ಒಂದು ನಾಟಕದ ಕಂಪನಿಯನ್ನು ಕೂಡ ಕಟ್ತಾರೆ ಅವರು. ನಾವು ಎಲ್ಲಿ ನಮ್ಮ ಸಂಘಟನೆ ಎಡುತ್ತಾ ಇದೆ ಅಂತಂದಾಗ ನಾವು ನಮ್ಮ ಚಳುವಳಿಗಳಿಗೆ, ನಮ್ಮ ಸಂಘಟನೆಗೆ ಸಾಂಸ್ಕೃತಿಕ ಸ್ಪರ್ಶವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇರೋದ್ರಿಂದನೇ ನಾವು ಸಂಘಟನೆ ವಿಘಟನೆ ಆಗುವಂತ ಹಂತಕ್ಕೆ ನಾವು ತಲುಪಿದ್ದೀವಿ ಅಂತೇಳಿ ನನಗೆ ಅನುಮಾನ ಬರ್ತದೆ. ಅದನ್ನ ಮನಗಂಡೆ ಅವರು ನಾಟಕಗಳನ್ನ ಮಾಡಿಸ್ತಿದ್ರು, ಸಭೆಗಳನ್ನ ಮಾಡಿಸ್ತಿದ್ರು, ಸಂವಾದಗಳನ್ನ ಮಾಡಿಸ್ತಿದ್ರು, ಅನೇಕ ಸಂಘಟನೆಗಳನ್ನ ಮಾಡ್ಕೊಂಡು ಕಟ್ಕೊಂಡು ಬಂದಂತವ್ರು. ಯಾಕೆ ಈ ಮಾತನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ ಸ್ನೇಹಿತರೆ, ಒಬ್ಬ ವ್ಯಕ್ತಿಗೆ ಯಾವುದೇ ತನ್ನ ಬದುಕಿನಲ್ಲಿ ಯಾವ್ದಾದ್ರು ಘಟನೆಗಳು ನಡೆದೇ ಹೋದ್ರೆ ಹೃದಯಕ್ಕೆ ಮುಟ್ಟುವ ಹಾಗೆ, ಎದೆ ಒಳಗಡೆ ನಾಟುವ ಹಾಗೆ, ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳುವಂತ ಅನೇಕ ಘಟನೆಗಳು ನಡೀದೇ ಹೋದ್ರೆ ಅವನು ಪರಿಪಕ್ವ ಆಗ್ಲಿಕ್ಕಾಗಲ್ಲ, ಅವನು ಗಟ್ಟಿ ಆಗಕ್ಕಾಗಲ್ಲ ಅಂತ ಅವರ ಬದುಕಿನಲ್ಲೂ ಕೂಡ ಅನೇಕ ಘಟನೆಗಳು ಅವ್ರನ್ನ ಈ ದಲಿತ ಚಳುವಳಿಯ ಒಳಗಡೆ ಬರ್ಲಿಕ್ಕೆ ಪ್ರೇರೇಪಣೆಯನ್ನ ಕೊಡ್ತು. ಹೇಗೆ ಅಂಬೇಡ್ಕರ್ ಅವ್ರಿಗೆ ಬಾಲ್ಯದಲ್ಲಿ ಕೊಟ್ಟಂತ ನೋವು ಅವಮಾನಗಳು ಹೇಗಿತ್ತು, ಅಂಬೇಡ್ಕರ್ ಅವರು ಪದವಿಯನ್ನ ಪಡ್ಕೊಂಡು PhD ನ ಪಡ್ಕೊಂಡು ಭಾರತಕ್ಕೆ ಬಂದ್ರು ಕೂಡ ಅವರ ಶಿಕ್ಷಣ ಪ್ರಾಮುಖ್ಯತೆನ ಪಡ್ಕೊಳ್ಳದೆ ಜಾತಿಯೇ ಪ್ರಾಮುಖ್ಯತೆ ಪಡ್ಕೊಂಡು ವಾಸಿಸ್ಲಿಕ್ಕೆ ಒಂದು ಮನೆಯೂ ಸಿಗ್ತಿರೋಂತ ಅವಮಾನಗಳನ್ನು ಹೇಗೆ ಎದುರಿಸಿದ್ರು. ಆ ಅಂಬೇಡ್ಕರ್ನ ಬಾಲಕ ಶಾಲೆಗೆ ಹೋಗಿ ಶಿಕ್ಷಣವನ್ನ ಪಡ್ಕೋಬೇಕಾದ್ರೆ ಎಲ್ಲಾ ಮಕ್ಕಳ ಜೊತೆ ಅವ್ರ ಪಕ್ಕದಲ್ಲಿ ಕೂಡಿಸ್ತಾ ಇರುವಂತ ವಾತಾವರಣಗಳು ಹೇಗೆ ಅವ್ರ ಮೇಲೆ ಪರಿಣಾಮ ಬೀರಿತೋ ಅದೇ ರೀತಿಯ ಪರಿಣಾಮಗಳು ಈ ಕೃಷ್ಣಪ್ಪ ಅವ್ರ ಮೇಲೆ ಬೀರಿತು. ಅವರು ಹೈಸ್ಕೂಲ್ ನಲ್ಲಿ ಓದ್ತಾ ಇರ್ತಾರೆ, DRM ಹೈಸ್ಕೂಲ್ ನಲ್ಲಿ ಅವ್ರು ಓದ್ತಾ ಇರುವಂತ ಸಂದರ್ಭದಲ್ಲಿ ದಾವಣಗೆರೆ ಅವ್ರು ಓದಂತದ್ದು DRM ಶಾಲೆ ಓದ್ಬೇಕಾದ್ರೆ ಆ ದಾವಣಗೆರೆ ಪಟ್ಟಣದಲ್ಲಿ ಒಂದು ಹೋಟೆಲ್ ಇರ್ತದೆ. ಆ ಹೋಟೆಲ್ ಅಲ್ಲಿ ಏನಪ್ಪಾ ಅಂದ್ರೆ ದಲಿತರಿಗೆ, ಅಸ್ಪೃಶ್ಯರಿಗೆ ಆ ಹೋಟೆಲ್ ನಲ್ಲಿ ಈ ತೆಂಗಿನ ಮರದ ಗರಿ ಇದೆಯಲ್ಲ ಅದರಲ್ಲಿ ಲೋಟಗಳನ್ನ ತಯಾರು ಮಾಡಿ ಅವರು ಅದನ್ನೇ ಬಳಸಬೇಕು ಅನ್ನುವಂಥದ್ದು ಪದ್ಧತಿ ಇರ್ತದೆ. ಇವತ್ತು ಕೂಡ ಸ್ವಾತಂತ್ರ್ಯ ಬಂದ್ 80 ವರ್ಷ ಆಗಿರ್ಬೋದು, ಸಂವಿಧಾನ ಬಂದ್ 75 ವರ್ಷ ಆಗಿರ್ಬೋದು, ಇವತ್ತು ಮೈಸೂರು, ಚಾಮರಾಜನಗರ ಭಾಗದಲ್ಲೂ ಕೂಡ ದಲಿತರು ಸರ್ವರ್ಣೀಯರ ಹೋಟೆಲ್ಗಳಲ್ಲಿ ಹೋಗಿ ಸಮಾನವಾಗಿ ಕುಳಿತು ತಿಂಡಿ ಕಾಫಿ ಕುಡಿದಿರಂತ ವಾತಾವರಣ ಇವತ್ತು ಕೂಡ ಇದೆ, ನಡೀತಾ ಇದೆ. ಆದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ತೆಂಗಿನ ಗರಿಯಲ್ಲಿ ದಲಿತರಿಗೆ ಲೋಟಗಳನ್ನ ತಯಾರು ಮಾಡಿ ಅದನ್ನೇ ಅವರು ಬಳಸ್ಕೊಂಡು ಟೀ ಕಾಫಿ ಕುಡಿಬೇಕನ್ನೋ ಪದ್ಧತಿ ಆ ದಾವಣಗೆರೆಯ ಪಟ್ಟಣದ ಹೋಟೆಲ್ ನಲ್ಲಿ ಇದ್ದಿದ್ದನ್ನ ಗಮನಿಸಿದಂತ ಕೃಷ್ಣಪ್ಪನವರು ಅಲ್ಲಿ ಹೋಗಿ ಅದನ್ನ ಪ್ರೊಟೆಸ್ಟ್ ಮಾಡ್ತಾರೆ, ಅದನ್ನ ಪ್ರತಿರೋಧನ ಓಡ್ತಾರೆ. ದಲಿತರನ್ನ ಜಾತಿಯ ಕಾರಣಕ್ಕಾಗಿ ಅವ್ರು ನಡೆಸ್ಕೊಂಡಂತ ರೀತಿಯ ಬಗ್ಗೆ ಅಲ್ಲಿ ಇರುವಂತ ಯುವಕರನ್ನ ಸಂಘಟನೆ ನೋಡಿ, ಅವರು ತುಂಬಾ ಹೈಸ್ಕೂಲ್ ಲೆವೆಲ್ ಅಲ್ಲೇನೆ, ಆ ಬಾಲ್ಯದಲ್ಲೇನೆ ಅವ್ರಿಗೆ ಅದರ ಆ ನೋವು, ಆ ಯಾತನೆಗಳ ಅವ್ರಿಗೆ ಅವರು ಅಳವಡಿಸ್ಕೊಂಡಿದ್ರು ಅನ್ನೋದಕ್ಕೆ ಆ ಘಟನೆ ಸಾಕ್ಷಿ. ಈ ಘಟನೆ ಅವ್ರಿಗೆ ಒಂದು ಬಹುದೊಡ್ಡ ಚಳುವಳಿಯನ್ನ ಕಟ್ಟಬೇಕು ಅಂತ ಹೇಳಿ ಪ್ರೇರೇಪಣೆ ಮಾಡ್ತದೆ. ಸಕ್ಸಸ್ ಆಗ್ತಾರೆ ಕೃಷ್ಣಪ್ಪನವರು. ಅದಾದ್ಮೇಲೆ ಎರಡನೇ ಘಟನೆ ತುಂಬಾ ವಿಚಿತ್ರವಾಗಿದೆ. ಬಹುಶಃ ಮನುಷ್ಯನ ಆಲೋಚನೆ ಮತ್ತೆ ಸಿದ್ಧಾಂತಗಳು ಆಯಾ ಕಾಲಘಟ್ಟಕ್ಕೆ ಬದಲಾಗ್ತದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಈ ಹುಟ್ಟಿದಂತ ಹರಿಹರ ತಾಲೂಕಿನಲ್ಲಿ ಹುಟ್ಟಿದ್ರು ಅಂತ ಇದೆಯಲ್ಲ, ಅಲ್ಲಿ ಹರಿಹರೇಶ್ವರ ಅಂತ ಹೇಳಿ ದೇವಸ್ಥಾನ ಇರ್ತದಲ್ಲ, ಆ ಹರಿಹರೇಶ್ವರ ದೇವಸ್ಥಾನದ ಪದ್ಧತಿ ಏನು ಅಂತಂದ್ರೆ ಆ ಊರಿನ ದಲಿತರ ಮನೆಯಿಂದ ಪ್ರತಿದಿನ ಎಣ್ಣೆಯನ್ನ ಕೊಡುವಂತದ್ದು ದೇವ್ರಿಗೆ, ಅದೊಂದು ಪದ್ಧತಿ. ಆ ಪದ್ಧತಿ ಪ್ರಕಾರ ಹೋದಂತ ಟೈಮಲ್ಲಿ ನಮ್ಮ ಬಿ ಕೃಷ್ಣಪ್ಪ ಅವ್ರ ಮನೆಗೆ ಆ ಒಂದು ಬರ್ತದೆ, ಆ ಸರದಿ ಬರ್ತದೆ, ಕೊಡುವಂತ ಸರದಿ ಬರ್ತದೆ. ಆ ಸರದಿ ಬಂದಂತ ಟೈಮಲ್ಲಿ ಕೃಷ್ಣಪ್ಪ ಅವ್ರ ತಾಯಿ ಆ ಹರಿಹರೇಶ್ವರ ದೇವರಿಗೆ ಎಣ್ಣೆಯನ್ನ ತೆಗೆದುಕೊಂಡಂತ ಟೈಮಲ್ಲಿ ಅರ್ಚಕ ಅದನ್ನ ಪ್ರತಿರೋಧಿಸ್ತಾನೆ, ಆಕೆಯನ್ನ ಜಾತಿಯ ಹೆಸರಿನಲ್ಲಿ ನಿಂದಿಸ್ತಾನೆ, ಆಕೆಗೆ ಅವಮಾನ ಮಾಡ್ತಾರೆ, ಅವಾಚ್ಯ ಶಬ್ದಗಳನ್ನು ನಿಂದಿಸ್ತಾರೆ ಅರ್ಚಕ. ಅಲ್ಲಿ ಕೃಷ್ಣಪ್ಪ ಅವ್ರಿಗೆ ಬಹುದೊಡ್ಡ ಅವಮಾನ ಆಗ್ತದೆ. ಅವತ್ತು ಆ ಅರ್ಚಕನ ನಡವಳಿಕೆ, ತಾಯಿನ ದೇವಸ್ಥಾನದೊಳಗಡೆ ಬಿಟ್ಕೊಳ್ದಿರಂಥದ್ದು, ತಾಯಿ ಕೊಟ್ಟಂತ ದೇವರ ದೀಪದ ಎಣ್ಣೆಯನ್ನ ಅವ್ರು ಎಕ್ಸೆಪ್ಟ್ ಒಪ್ಕೊಳ್ದಿರಂಥದ್ದು, ಇದು ಎರಡನೇ ಬಹುದೊಡ್ಡ ಪರಿಣಾಮ ಕೃಷ್ಣಪ್ಪನವ್ರಿಗೆ ಬರ್ತದೆ.